ನೊಂದ ಸನ್ಯಾಸಿಗಳ ಮಾತು ನೋವು ವಂಶವನ್ನೇ ಹಾಳು ಮಾಡ್ತದೆ. ಅಂಥ ಸನ್ಯಾಸತ್ವವನ್ನು ಗಳಿಸ್ಬೇಕು, ಅಂಥ ಶಕ್ತಿಯನ್ನು ಗಳಿಸ್ಬೇಕು. ಅದು ನಮಗೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾರೋ ಏನೋ ಅಂತಾರೆ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ನಾವು ಹಂಗಿದ್ರೆ ತಲೆ ಕೆಡಿಸ್ಕೋಬೇಕು. ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನೀವು ಹೇಳಿರೋ ಉತ್ತರ ಕೆಲವೇ ದಿನಗಳು ಸಿಗುತ್ತೆ, ಒಂದು ಪವಾಡ ಆಗುತ್ತೆ, ಹೆಣಗಳು ಹುರುಳ್ತೇವೆ. ಅವರವೆಲ್ಲ ನೋಡಿ ಅವ್ರ ಪಾಪಕ್ಕೆ ಅವರೇ ಹೋಗ್ತಾರೆ. ಯಾಕೆ ತಲೆ ಕೆಡಿಸ್ಕೋಬೇಕು? ಹಾಗಾಗಿ ಇವತ್ತಿಲ್ಲಿ ಗೌರವನ ಕೆಲಸ ನಿಜವಾಗ್ಲೂ ನಮ್ಮ ಶಿವನ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ. ಅವನು ಹುಟ್ಟಿರೋದೇ ಶಿವಲಿಂಗಜ್ಜನ ಆಶೀರ್ವಾದದಲ್ಲಿ. ಅವರ ಅಪ್ಪರು ಬಂದು ಹೇಳ್ತಾ ಇದ್ರು, ಮಕ್ಕಳೆಲ್ಲ ಬುದ್ಧಿ ಅದಕ್ಕೆ ಇಲ್ಲೊಂದು ಪತ್ರಿಕೆಗಡೆ ಹಾಕೊಂಡು ಹಾಕಿದ್ವಿ, ಅದಕ್ಕೆ ನಮ್ಮ ಮಗ ಶಿವ ಹುಟ್ಟಿದ ಅಂತ. ಅವನ ಮಗ ಹುಟ್ಟಿರೋದು ಕೋಡಿಮಠದ ಆಶೀರ್ವಾದ ಅಲ್ಲ, ಅದು ಹೇಳೋದೇ ಇಲ್ಲ ಕಳ್ಳ. ಅವನು ನಾನು ಭಕ್ತ ಅಂತ ಅವನು. ಹಾಗಾಗಿ ಭಾಳ ಎತ್ತರಕ್ಕೆ ಬೆಳೆದೇನೆ. ನಮ್ಮ ಮೊನ್ನೆ ಆತನಿಗೆ ದುಬೈನಲ್ಲಿ ದೊಡ್ಡ ಸನ್ಮಾನ ಮಾಡಿದ್ದಾರೆ. ಆ ಫ್ಲೈಟ್ ಇದೆಲ್ಲ ಸನ್ಮಾನ ಮಾಡಿ ವಿಜಯ ಸಂಕೇಶ್ವರರು ಅಲ್ಲಿಂದ ಮತ್ತೆ ಮಠಕ್ಕೆ ಬಂದ ಶಾಲು ಎಲ್ಲ ಕೊಟ್ಟು ಬುದ್ಧಿ ಎಲ್ಲ ಆಶೀರ್ವಾದ ಆಯ್ತು ನನಗೆ ಅಂತೇಳಿ ಭಾಳ ಖುಷಿ ಆಯ್ತು ನನಗೆ. ಒಂದು ರಾತ್ರಿ ನಟರಾಜ ಬಂದ, ಒಂದೂವರೆ ಆಗಿತ್ತು. ಏನಪ್ಪ ಅಂತ ಹೊತ್ತ ಕೂತಿದ್ದೆ ನಾನು. ಹಿಂಗಾಗಿದೆ, ಈ ಜಾಗದ ಬಗ್ಗೆ ಬೇರೆಯವರಿಗೆ ಮಾರಾಟ ಆಗಿದೆ, ನಮ್ಮ ಗೌರಮ್ಮನ ಕತೆ ಮುಗೀತು, ನಮಗೆಲ್ಲೂ ಏನೂ ಇಲ್ಲ, ಮಡ್ತ ಗಿಡಕ್ಕೆ ಬರಲ್ಲ, ಏನು ಮಾಡೋಣ ಬುದ್ಧಿ, ಏನಪ್ಪ ಕೇಳು ಅಂತ ಕೇಳಿದೆ. ಈಗ KVN ಶಿವಣ್ಣರಿದೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಬುದ್ಧಿ, ಅವರು ನಾಳೆ ರಿಜಿಸ್ಟರ್ ಮಾಡಿಸ್ಕೊಂತಾರೆ ಮತ್ತು ವಾಪಸ್ ಕೊಡ್ತಾರೆ ಹೆಂಗೆ ಅಂತ. ಅದಕ್ಕೆ ನಾನು ಹೇಳಿದೆ, ಅಂಥ ಹುಡುಗಲ್ಲಪ್ಪ ಅವನು, ಆದ್ರೆ ತಗೋ ಫೋನ್ ನೋಡೋಣ ಅಂತೇಳಿ ರಾತ್ರಿ 1:30 ಫೋನ್ ಮಾಡಿದೆ. ತಗೊಂಡ ಬುದ್ಧಿ ಹಿಂಗೆ ಆಗ್ಬೇಕಲ್ಲ ಅಂತ ಹೇಳಿದ್ನಲ್ಲ, ಅವನು ಸ್ಪಷ್ಟ ಹೇಳ್ದ. ಅವ್ರು ಹೆಂಗೆ ಹೇಳ್ದಂಗೆ ಬುದ್ಧಿ ನಿಮ್ಮ ಮಾತಿಗೆ 2 ಉಂಟೆ, ನಾನು ಖಂಡಿತವಾಗಿ ನಾನು ಮಾಡಿಕೊಡ್ತೀನಿ ಮಠಕ್ಕೆ ಅಂತೇಳಿ ಕೊಟ್ಟು ಮಾತನ್ನು ಉಳಿಸ್ಕೊಂಡ. ಆಮೇಲೆ ಇದೆಲ್ಲ ರಿಜಿಸ್ಟ್ರ್ ಆಯಿತು. ಬಂದಿರೋ ನಮ್ಮ ಹತ್ರ ಬಂದಿದ್ದ 51,000 ಕೊಡ್ತೀನಿ ಬುದ್ಧಿಯಿಂದ. ಹೇಗೆ ಲಕ್ಷಕ್ಕೆ ಹೋಗ್ತದೆ? ಅದೇನೇ ಇದ್ರೂ ಸಹಿತ ಅಂಥ ಮನಸ್ಸು ಬೇಕು ಮನುಷ್ಯನಿಗೆ. ಹೀಗಾಗಿ ಇಲ್ಲಿ ಗೌರವನರದು ಮೂಲ ಹಳೇದು ವಸ್ತು ಬೇಡ, ಎಲ್ಲ ಸರಿಯಾಗುತ್ತೆ, ಯಾವುದೇ ತೊಂದರೆ ಆಗಲ್ಲ. ಅಜ್ಜಯ್ಯನವ್ರು ಇದ್ದಾರೆ. ಏನೋ ಒಂದು ಕೋಪದಲ್ಲಿ ಆಗ್ತದೆ, ಅದು ಸಿಟ್ಟಿನಲ್ಲಿ ಮೂಗು ಶಾಂತಿಲಿ ಬರಲ್ಲ. ಏನೋ ಒಂದು ನಡೆದಿರ್ತವೆಲ್ಲ ತಲೆ ಕೆಡಿಸಬಾರ್ದು. ಅವರು ನಮ್ಮವರೇ, ಅವರು ನಮ್ಮ ಹುಡುಗರೇ, ಎಲ್ಲರೂ ನಮ್ಮವರೇ. ಕಾಲ ಪಕ್ವವಾಗಬೇಕು. ಮತ್ತೆ ರಾತ್ರಿ ಹೇಳಿದ ನಿಮಗೆ ಮತ್ತೆ ಗತವೈಭವ ಮೆರೀತದೆ, ಅಮ್ಮನರು ಚೆನ್ನಾಗಿ ನಡೀತದೆ, ಶಿವಲಿಂಗಜ್ಜನರು ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಶೇಖರಪ್ಪ ಆಗಲಿ, ಚಂದ್ರಣ್ಣ, ನಮ್ಮ ವೈಟಿ ಬಸವರಾಜು, ನಮ್ಮ ಶಿವು, ನಮ್ಮ ಬಾಣವರ್ಧ ಅವರು ಹೇಳಿದಾಗೆ ಅವ್ರ ಮನೆಗೆ ಏನೇ ಕೆಲಸರೂ ನಮಗೆ ಕರೀತಾರೆ. ಅವರ ಅಮ್ಮ ಅವ್ರ ಮಗನಿಗೆ ಹೇಳ್ತಾ ಇತ್ತು ಮದುವೆ ದಿನ, ನಮ್ಮ 3 ಗುರುಗಳು ಕಣಪ್ಪ ಇವರು, ನಮ್ಮ 3 ಗುರು ತಿಳ್ಕೊಳ್ರಿ ಅಂತ ಮಗನಿಗೆ ಹೇಳ್ತಾ ಇದ್ರು. ಮೊನ್ನೆ ಅವನಿಗೆ ಹೇಳಿದೆ, ಅವ್ರನ್ನ ಕರೀರೋ, ಯಾಕೆ ಬಿಡ್ತೀರಾ ಅಂತಂತೇಳಿ. ಏನೋಡು ಆ ಅಮ್ಮನ ತಾಯಿ ಒಳಗೆ ಅವ್ರು ಆಲ್ಮತ್ತರು ಇಲ್ಲ, ನಾವು ಆಲ್ಮತ್ತರು, ಅವ್ರ ಲಿಂಗಾಯಿತರು. ಆ ನಮಸ್ಕಾರ ಮಾಡ್ಬೇಕಾದ್ರೆ ಮಗನಿಗೆ ಹೇಳ್ತಾ 20 ಜನ ಇತ್ತು. ಆ ಹುಡುಗನಿಗೆ ಹೇಳ್ತಾ ಇತ್ತು, ನಮ್ಮ 3 ಗುರುಗಳು, ನಮ್ಮ ಮಠ, ನಮ್ಮ ಸ್ವಾಮಿಗಳು ಕಣೋ ಅಂತ ಹೇಳ್ತಾ ಇತ್ತು. ಅವರ ಮಾವ ರಾಮಕೃಷ್ಣಯ್ಯ ಅಂತಿದ್ರು. ಅವರು ನಮಗೆ ಭಾಳ ಸಹಾಯ ಮಾಡಿದನು, ಚೀಫ್ ಆಫೀಸರ್ ಆಗಿದ್ದ. ಅದೇನೇ ಇರಲಿ, ಇವತ್ತಿನ ದಿವಸ ಈ ಸುತ್ತಮುತ್ತ ಹಳ್ಳಿ ಜನಗಳು ವಿಶೇಷವಾಗಿ ನಮಗೆ ನೆನೆಸ್ತಕ್ಕಂಥದ್ದು 2 ಫ್ಯಾಮಿಲಿ, ಒಂದು ಮುದ್ದೇಗೌಡರ ಫ್ಯಾಮಿಲಿ, ಮತ್ತೊಂದು ಕಿತ್ತಿನಕೆರೆ ಶಿವಲಿಂಗ ಶೆಟ್ಟರು ಫ್ಯಾಮಿಲಿ. ಶಿವಲಿಂಗಜ್ಜಿಯರ ಕಾಲದಲ್ಲಿ ಇವೆರಡು ಫ್ಯಾಮಿಲಿ ಸೇವೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಮತ್ತು ಯಾಚಿನಹಳ್ಳಿ ಮಾದೇಗೌಡರು ಎಲ್ಲ ಸಮಾಜದವರು ಸೇರಿದ್ದೀರಾ, ಭಾಳ ಸಂತೋಷ ಆಯಿತು. ಯಾರನ್ನು ಹಾಕೋದು ಬಿಡೋದು ಕೊಪ್ಪಿ ಹೇಳಿಲ್ಲ. ನಾನು ಅಧ್ಯಕ್ಷರು ಕಮಿಟಿಯವ್ರಿಗೆ ಹೇಳಿದೆ, ಯಾರನ್ನು ಬೇಕಾದ್ರೂ ಹಾಕ್ರಪ್ಪ, ಕರೀರಿ, ಚೆನ್ನಾಗಿ ಆಗಬೇಕು ಗುರು ಸೇವೆ ಅಂತ. ಹಾಗೆಲ್ಲರೂ ಮಾಡಿದ್ದೀರಾ. ನಮ್ಮ ಕಲ್ಲಿನ ಶಾಸ್ತ್ರಗಳು ಸಹಿತ ಬಂದು ಮಾಡಿದ್ದಾರೆ. ನಮ್ಮ ಶಿವಾನಂದ ಸ್ವಾಮಿಗಳು, ನಾನು ಹೋಗಿದ್ದೆ ಅವ್ರ ಮಠದಲ್ಲಿ, ಭಾಳ ಚೆನ್ನಾಗಿ ಕಟ್ಟಿಸಿದ್ದಾರೆ. ನಮ್ಮ ಸ್ವಾಮಿಗಳು ಇವ್ರು ಮಾತಾಡ್ಬೇಕಾಯ್ತು, ಅವರು ಚೆನ್ನಾಗಿ ಮಾತಾಡ್ತಾರೆ. ಇದೊಂದು ಸರಿ ಮಾತಾಡ್ತಾನೆ. ಒಂದು ಲಕ್ಷಾಂತರದ ಕಾರ್ಯಕ್ರಮ ಮಾಡಿದರು ಈಗ ಒಂದು 15 ದಿವಸದಲ್ಲಿ. ಅವಾಗ ನನಗೆ ಕರೆದಿದ್ರು, ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಗುರುಗಳು ಫೋನ್ ಬರ್ರಿ ಅಂತ ಕರೆದೆ ನಾನು. ಅವ್ರು ಬರ್ತಾರೊಬ್ಬರು ಹೆಸರು ಹಾಕಲಿಲ್ಲ ನಾನು. ಅದಕ್ಕೆ ನಮ್ಮ ಹುಡುಗರು ಹೇಳಿದ್ರು ಹಾಕಿದ್ರು. ಅದಕ್ಕೆ ಕರ್ಕೊಂಬರ್ರಿ ಇವ್ರು ನೀವೇನು. ರಾತ್ರಿ 6 ಗಂಟೆಗೆ ಬಂದರೆ ಇವತ್ತು ಬೆಳಗಿನ ಜಾವ 6 ಗಂಟೆಗೆ ಬಂದರು. ಇಲ್ಲಿ ಮನೆ ಕರ್ಕೊಂಬಂದಿದ್ದೀನಿ. ಹೀಗಾಗಿದೆ. ಎಲ್ಲ ಸಮಾಜ, ನಮ್ಮ ಆಶ್ರಮ ದಲಿತರು ಅಧ್ಯಕ್ಷರು. ದಲಿತ ಅಂದಲ್ಲ, ನೀವು ದಲಿತ ಉಳಿಸ್ಕೋಬಾರ್ದು. ನಿಮ್ಮನ್ನು ಬಸವೇಶ್ವರ ಅಂದರೆ
ನಮ್ಮನ್ನೇ ಶಿಕ್ಷಿಸಬೇಕು. ಆ ಪಟ್ಟ ಒಪ್ಪಿಗೆಬಾರ್ದು. ನೀವು ನಮ್ಮನ್ನು ಅಸ್ಪೃಶ್ಯರು ಅಂದರೆ ನಾವು ನೀವು ನಾವಲ್ಲ ನೀವು ಅಂತ ಹೇಳಬೇಕು. ಅಂಥ ಒಂದು ಕಾಲ ಇದೆ. ಅಂಬೇಡ್ಕರ್ ಅವರು ನಿಜಲಿಂಗಪ್ಪನ ಹೇಳಿರೋಂತೆ, ಏನ್ರಿ ಬಸವಣ್ಣ ಲಿಂಗ ಕೊಟ್ಟ ಕೈಲಿ ಮುಚ್ಚಿಗೆ ಬಿಟ್ಟರೆ ನೀವು ನಮಗೆ ಕೊಡಲೇ ಇಲ್ಲ, ನೀವೇನಾದ್ರು ನಮಗೆ ಕೊಟ್ಟಿದ್ರೆ ನಾವು ಬುದ್ಧರಾಗ್ತಿರಲಿಲ್ಲ. ಎಂತಹ ಬಸವಣ್ಣ ಅಂತೇಳಿ. ಹಾಗಾಗಿ ಎಲ್ಲರಲ್ಲಿ ಮನಸ್ಸು ಬರ್ತಾ ಇದೆ. ನಾವಂತೂ ಅದೇ ದಿಶೆಯಲ್ಲಿ ಮಟ್ಟದಲ್ಲಿ ಹೋಗ್ತಾ ಇದ್ವಿ. ಯಾರು ಬಂದರೂ ಎಲ್ಲಿ ಬೇಕಾದ್ರೂ ಅಂತ ಬರ್ಬೋದು, ಮಾತಾಡ್ಬೋದು. ಅದು ಕೆಟ್ಟ ನೋವು ಅನುಭವಿಸ್ತಿದ್ದೀನಿ. ಆದರೆ ಅದರಿಂದ ಹಿಂದೆ ಪಡೆಯಲ್ಲ ನಾನು. ಹಾಗಾಗಿ ಎಲ್ಲರೂ ಸಮಾಧಾನ ಒಂದೇ. ಇಲ್ಲೂ ಅಷ್ಟೇ ನಮ್ಮ ಹುಡುಗರಿಗೆ ಹೇಳ್ತೀನಿ, ಯಾರು ಬಂದರೂ ಬಿರ್ಬೇಕಣಪ್ಪ, ಯಾರು ಒಳಗೆ ಬಿಡ್ರಿ, ಎಲ್ಲರಿಗೂ ಊಟ ಹಾಕ್ಸ್ರಿ ಬರಲಿ ಅಂತ. ಅದು ಆಗಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಬಂದಿದ್ದೀರ. ವೇಳೆ ಭಾಳ ಆಗಿದೆ. ಎಲ್ಲ ಪ್ರಸಾದ ತಗೊಳ್ರಿ. ಇನ್ನು ಹೆಚ್ಚು ಕಾರ್ಯಗಳು ನಡೀತವೆ. ದೇವಾಲಯ ಅದಾಗ್ತದೆ. ಭಾಳ ದೇವಿಯ ಕೆಲಸ ಆಗಲಿ ಅಂತ ಹಾರೈಸಿ ದುಡಿದು ಎಲ್ಲರಿಗೂ ಸಹಿತ ಶುಭವನ್ನು ಕೋರಿ ನಮ್ಮ ಮಾತನ್ನು ಮುಗಿಸ್ತೀನಿ.